ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಖ್ಯ ಅಧಿಕಾರಿಯಾಗಿರುವ ಕಾರ್ಯನಿರ್ವಹಿಸುತ್ತಿರುವ ಶಿವಪ್ರಕಾಶ್ ತನ್ನ ಹುದ್ದೆಯಿಂದ ವಾಣಿಜ್ಯ ಇಲಾಖೆಗೆ ತೆರಳಬೇಕು ಅನ್ನೋ ಆದೇಶವನ್ನು ಸರ್ಕಾರದ ಈ ಮುಂಚೆ ಹೊರಡಿಸಿತ್ತು. ಇಷ್ಟಾದರೂ ಕೂಡ ಶಿವಪ್ರಕಾಶ್ ತಮ್ಮ ಕುರ್ಚಿ ಖಾಲಿ ಮಾಡಿರಲಿಲ್ಲ. ಆರೋಪಗಳ ಹಣೆಪಟ್ಟಿ ಹೊತ್ತಿರೋ ಶಿವಪ್ರಕಾಶ್ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕು ಅಂತ ಮಾಜಿ ಸಂಸದ ಎಚ್ ವಿಶ್ವನಾಥ್ ಈ ಹಿಂದೆ ಸಿಎಂಗೆ ಪತ್ರ ಬರೆದಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಶಿವಪ್ರಕಾಶ್ ಅವರನ್ನ ಹುದ್ದೆಯಿಂದ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರ ಬರೆದಿದ್ದಾರೆ. ಆರೋಪಗಳನ್ನು ಹೊತ್ತಿರೋ ಅಧಿಕಾರಿಗೆ ಇಂತಹ ಪ್ರಭಾವಿ ಹುದ್ದೆಗಳಿಂದ ಶಿಫಾರಸು ಬರುತ್ತಿರೋದು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಕ್ಕೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ ಈಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಮತಾ, ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಭ್ರಷ್ಟ ಅಧಿಕಾರಿ ಶಿವಪ್ರಕಾಶ್ ಅವರ ಬೆನ್ನಿಗೆ ನಿಂತಿರೋ ಅಂತದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಒಟ್ಟಾರೆ ಪತ್ರದಲ್ಲಿ ಇರೋ ಅಂತ ಸಾರಾಂಶ ಆದ್ರೂ ಏನು? ಮಧು, ಏನು ಆರೋಪಗಳ ಹಣೆಪಟ್ಟಿಯನ್ನು ಹೊತ್ತಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ನಿಂತಿರುವಂಥದ್ದು, ಅಂದರೆ ಚುನಾಯಿತ ಪ್ರತಿನಿಧಿಗಳು ನಿಂತಿರುವಂಥದ್ದು ಹೊಸ ವಿಷಯವೇನಲ್ಲ. ಇದಕ್ಕಿಂತ ಮುಂಚಿನ ಸರ್ಕಾರಗಳು ಕೂಡ ಇದೇ ರೀತಿ ಸಪೋರ್ಟನ್ನು ಮಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಏನೋ ಇಂಥ ಭ್ರಷ್ಟರನ್ನ ಮಟ್ಟ ಹಾಕ್ತೀವಿ ಅಂತ ಹೇಳ್ಕೊಂಡು ಬರ್ತಾನೆ ಇತ್ತು. ಆದರೆ ಇದು ಮತ್ತೆ ಈ ಸರ್ಕಾರ ತಪ್ಪು ಮಾಡ್ತಾ ಇದೆಯೇನೋ ಅನ್ಸೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಏನು ಶಿವಪ್ರಕಾಶ್ ಅವರನ್ನ ಈ ಹುದ್ದೆಯಿಂದ ವಾಣಿಜ್ಯ ತೆರಿಗೆ ಇಲಾಖೆಗೆ ಕಳಿಸಬೇಕು ಅಂತ ಹೇಳಿ ಸರ್ಕಾರನೇ ಖುದ್ದಾಗಿ ಒಂದು ಲೆಟರನ್ನ ಬರೆದಿದೆ. ಆ ಬಳಿಕ ಏನು ಅವರು ಕುರ್ಚಿಯನ್ನ ಖಾಲಿ ಮಾಡಿರಲಿಲ್ಲ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ವಾಮನಾಚಾರ್ಯ ಅವರು ಹೇಳ್ತಾ ಇರುವಂತದ್ದು, ನನಗೆ ಖುದ್ದಾಗಿ ಸಿಎಂ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ವಾಣಿಜ್ಯ ತೆರಿಗೆ ಇಲಾಖೆಗೆ ಕಳಿಸಬೇಡಿ ಅನ್ನೋಂಥ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಈ ಪತ್ರ ಕೂಡ ನಮ್ಮ ಜೊತೆಗೆ ಇದೆ. ಇನ್ನು ನೋಡ್ತಾ ಇರ್ಬೋದು, ಈ ಪತ್ರದಲ್ಲಿ ಯಾವುದೇ ರೀತಿ ಅಂದ್ರೆ ಸಿಎಂ ಅವರು ಪತ್ರ ಬರೆದಿದ್ದಾರಾ ಅನ್ನುವಂಥ ಅನುಮಾನ ಇದರಲ್ಲಿ ಎಡೆ ಮಾಡ್ತಾ ಇದೆ. ಯಾಕಂತಂದ್ರೆ ಇದು ಸಿಎಂ ಅವರ ಪತ್ರ ಹೌದಾ? ಒಂದು ವೇಳೆ ಹಾಗಾಗಿದ್ರೆ ಇದು ಪತ್ರವನ್ನ ಇದಕ್ಕಿಂತ ಮೊದಲು ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರ ಕೂಡ ನಮ್ಮ ಕೈಯಲ್ಲಿದೆ. ಇದು ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಬರೆದಿರುವಂತಹ ಪತ್ರ. ಈ ಪತ್ರವನ್ನ ಕೂಡ ಬರೆದಿದ್ರು. ಈ ಪತ್ರವನ್ನ ಬರೆದ ಬಳಿಕ ಮತ್ತೆ ಯಾಕೆ ಇನ್ನೊಂದು ಪತ್ರವನ್ನ ಸಿಎಂ ಅವರು ಬರೆದು ಕಳಿಸಿದ್ರು, ಯಾವುದೇ ಕಾರಣಕ್ಕೂ ಹೋಗಬೇಡಿ ಅನ್ನುವಂಥ ಪತ್ರವನ್ನ ಯಾಕೆ ಬರೆದು ಕಳಿಸಿದ್ರು ಅನ್ನುವಂಥ ಅನುಮಾನ ಎಲ್ಲರಿಗೂ ಎಡೆ ಮಾಡಿ ಕೊಡ್ತಾ ಇದೆ. ಇದರಲ್ಲಿ ಏನು ಸಿಎಂ ಮತ್ತೆ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಏನಾದ್ರೂ ಪಿತೂರಿ ನಡೀತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮಧು, ಮಮತಾ, ಈಗಾಗಲೇ ನೀವು ತೋರಿಸ್ತಾ ಇದ್ರಿ ನಿಮ್ಮ ಕೈನಲ್ಲಿ 2 ಪತ್ರಗಳಿದೆ ಅಂತ. ಒಟ್ಟಾರೆ ಮೊದಲನೇ ಪತ್ರದಲ್ಲಿ ಇರೋ ಅಂತ ಸಾರಾಂಶ ಏನು? ಎರಡನೇ ಪತ್ರ ಬಂದಿದ್ದಾದ್ರೂ ಯಾವಾಗ? ಇದಕ್ಕೆ ಅಧಿಕಾರಿಗಳೇನು ಹೇಳ್ತಾರೆ? ಮಧು, ಏನು ಮೊದಲನೇ ಪತ್ರದಲ್ಲಿ ಇರುವಂಥದ್ದು ಏನು ಸುವರ್ಣ ನ್ಯೂಸ್ ಸುದ್ದಿ ಮಾಡಿತ್ತು, ಶಿವಪ್ರಕಾಶ್ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಂದರೆ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅವರ ಅಧಿಕಾರಾವಧಿ ಮುಗಿದು ಹೋಗಿದೆ, ಬಳಿಕ ಅವರು ವಾಣಿಜ್ಯ ತೆರಿಗೆ ಇಲಾಖೆಗೆ ಹೋಗಬೇಕು ಅನ್ನೋವಂಥ ಒಂದು ಸುದ್ದಿಯನ್ನು ಮಾಡಿತ್ತು. ಆ ಬಳಿಕ ಸರ್ಕಾರ ಒಂದು ಲೆಟ್ರನ್ನು ಬರೆದಿರುತ್ತೆ. ಈ ಲೆಟ್ರು ಇದು ಜೂನ್ 10ನೇ ತಾರೀಕಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬರೆದಿರುವಂಥ ಪತ್ರ. ಇದರಲ್ಲಿ ಇರುವಂಥದ್ದು ಇವರು ಕೂಡಲೇ ಅಂದರೆ 1 ತಿಂಗಳು ಜಾಸ್ತಿನೇ ಕೆಲಸ ಮಾಡಿದ್ದಾರೆ. ಇನ್ನು ಇವರು ವಾಣಿಜ್ಯ ತೆರಿಗೆ ಇಲಾಖೆಗೆ ಖುದ್ದಾಗಿ ಹಾಜರಾಗಬೇಕು ಅನ್ನುವಂಥ ಒಂದು ಲೆಟರ್ನ ಬರೆದಿರ್ತಾರೆ. ಆದರೆ ಇದು ಯಾವುದೇ ಒಂದು ಸರ್ಕಾರದ ಲೆಟ್ರಿಗೆ ಒಂದು ಪುಡಿಗಾಸಿನ ಕಿಮ್ಮತ್ತನ್ನು ಕೊಡದೆ ಈ ಒಂದು ಶಿವಪ್ರಕಾಶ್ ಅವರು ಮತ್ತೆ ತಮ್ಮ ಅಧಿಕಾರವನ್ನ ಅಲ್ಲೇ ಮುಂದುವರಿಸ್ತಾ ಇದ್ದಾರೆ. ಬಳಿಕ ಇದನ್ನು ಸುವರ್ಣ ನ್ಯೂಸ್ ಬಳಿಕ ಇದನ್ನ ಸುದ್ದಿ ಮಾಡ್ತಾನೆ ಇತ್ತು. ಆದರೆ ಇದೀಗ ಸಿಎಂ ಅವರು ಮತ್ತೆ ನನಗೆ ಒಂದು ಲೆಟರ್ನ ಬರೆದಿದ್ದಾರೆ ಅಂತ ಹೇಳಿ ಚೇರ್ಮನ್ ಹೇಳ್ತಾರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಹೇಳ್ತಾರೆ. ಈ ಪತ್ರದಲ್ಲಿ ಇರುವಂತದ್ದು ಇದರಲ್ಲಿ ಯಾವುದೇ ರೀತಿಯ ಯಾರಿಗೆ ಬರೆದಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಯಾವುದೂ ಕೂಡ ಇದರಲ್ಲಿ ಡೀಟೇಲ್ಸ್ ಇಲ್ಲ. ಈ ಪತ್ರದಲ್ಲಿ ಬರೆದಿರುವಂಥದ್ದು ಶಿವಪ್ರಕಾಶ್ ಅವರು ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರನ್ನ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸ್ಥಳದಲ್ಲಿಯೇ ಮುಂದುವರಿಸಬೇಕು ಅನ್ನುವಂತಹ ಒಂದು ಇಷ್ಟೇ 3 ಲೈನ್ ಅಲ್ಲಿ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಸೊ ಇದು ಅವರೇ ಬರೆದಿರುವಂತಹ ಲೆಟರ್, ಸಿಎಂ ಅವರೇ ಬರೆದಿದ್ದಾರಾ, ಅವರೇ ಇಲ್ಲಿ ಸೈನ್ ಮಾಡಿದಾರ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಒಂದು ವೇಳೆ ಅವರೇ ಬರೆದಿದ್ರೆ ಯಾಕೆ ಇದಕ್ಕಿಂತ ಮುಂಚೆ ಇನ್ನೊಂದು ಪತ್ರವನ್ನ ಬರೆದಿದ್ರು, ಈ ಪತ್ರದಲ್ಲಿ ಯಾಕೆ ಇವರು ಬೇರೆ ಇಲಾಖೆಗೆ ಹೋಗಬೇಕು ಅನ್ನುವಂಥ ಒಂದು ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮಧು, ಧನ್ಯವಾದ ಮಮತಾ ಮರ್ದಾಳ ನಿಮ್ಮ ಮಾಹಿತಿಗೆ.